ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಹಳ್ಳಿ ಶೈಲಿಯಲ್ಲಿ ರುಚಿಯಾದ ಆರೋಗ್ಯಕರವಾದ ಮೀನು ಹುಳಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಹೊಸದಾಗಿ ಅಡುಗೆ ಕಲಿತಾ ಇರೋರು ಕೂಡ ತುಂಬಾ ಸುಲಭವಾಗಿ ಈ ಸಾಂಬಾರು ಮಾಡ್ಬೋದು. ನಾನಿಲ್ಲಿ ಫಸ್ಟು ಮೀನನ್ನ 2 kg ಅಷ್ಟು ಮೀನು ತೊಗೊಂಡಿದ್ದೀನಿ. ಮೀನನ್ನ ತೊಳೆದು ಇಟ್ಕೊಂಡು ಈ ರೀತಿ ನೀರಿನಲ್ಲಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ಚೆನ್ನಾಗಿ ಹುಳಿ ಹಿಂಡ್ಕೊಳ್ಳಿ. ಹುಳಿ ಹಿಂಡ್ಕೊಂಡು ಆದಮೇಲೆ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕಿ ತೊಳೆದಿಟ್ಟಿರೋಂತಹ ಮೀನನ್ನ ಇದರಲ್ಲಿ ಸೇರಿಸಿ ಸ್ವಲ್ಪ ನೆನೆಯೋಕೆ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ನಾವು ಈ ರೀತಿ ಮಾಡೋದ್ರಿಂದ ಮೀನಲ್ಲಿರುವಂಥ ಹಸಿ ವಾಸನೆ ಕೂಡ ಸ್ವಲ್ಪ ಕಮ್ಮಿ ಆಗಿ ಹಾಗೆ ಉಪ್ಪು ಹುಳಿ ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾವು ಈ ರೀತಿ ಮೀನು ಯಾವಾಗಲೂ ತಂದ ತಕ್ಷಣ ತೊಳೆದ್ಬಿಟ್ಟು ಈ ರೀತಿ ಹುಣಸೆ ಹುಳಿ ಉಪ್ಪಿನ ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಯೋಕೆ ಇಡಿ. ಆಗ ಸಾಂಬಾರಿಗೆ ತುಂಬ ರುಚಿಯಾಗಿ ಬರುತ್ತೆ. ಸಾಂಬಾರಿಗೆ ರುಬ್ಬಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2 ಗೆಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಮೀಡಿಯಮ್ ಸೈಜ್ನಷ್ಟು ತೆಂಗಿನಕಾಯಿನಲ್ಲಿ 1 ಹೋಳಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ತೊಗೋಬೇಡಿ, ಒಂದು ಸ್ವಲ್ಪ ತೊಗೊಳ್ಳಿ ಸಾಕು. ನಾನಿಲ್ಲಿ 2 kg ಮೀನಿಗಾಗೋಷ್ಟು ಅಳತೆ ತೋರಿಸ್ತಾ ಇದ್ದೀನಿ. ಯಾರು ಬೇಕಾದರೂ ಸುಲಭವಾಗಿ ಮಾಡ್ಬೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ದಪ್ಪ ನಿಂಬೆಹಣ್ಣು ಗಾತ್ರದಷ್ಟು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಖಾರಕ್ಕೆ ತಕ್ಕಷ್ಟು ನಾವು ಸಾಂಬಾರು ಪುಡಿ ಬಳಸಿದ್ದೀನಿ. ಇಲ್ಲಿ ನಿಮಗೆ ಖಾರ ನೋಡಿಕೊಂಡು ಸಾಂಬಾರು ಪುಡಿ ನೋಡಿಕೊಂಡು ನಾನಲ್ಲಿ ಒಂದು 2.5 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 4 ಟೊಮೊಟೊ ಹಣ್ಣನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಹುಳಿ ಅಂತ ಅಂದಮೇಲೆ ಸ್ವಲ್ಪ ಹುಳಿ ಹೆಚ್ಚಾಗಿದ್ರೇ ರುಚಿಯಾಗಿರುತ್ತೆ. ಇದನ್ನೀಗ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಇಲ್ಲಿ ನೋಡ್ಬೋದು ಸಾಂಬಾರಿಗೆ ಮಸಾಲೆ ತುಂಬ ನುಣ್ಣಗೆ ರೆಡಿ ಮಾಡ್ಕೊಂಡಿದ್ದೀನಿ. ಎಕ್ಸ್ಟ್ರಾ ಇನ್ನೇನಿಲ್ಲ, ಇಷ್ಟೇ ಪದಾರ್ಥಗಳು ಸಾಕು ಇದಕ್ಕೆ. ಈಗ ಒಗ್ಗರಣೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆರೋಗ್ಯಕ್ಕೆ ಮೀನು ತುಂಬಾ ಒಳ್ಳೆಯದು. ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ತುಂಬಾ ಇರುತ್ತೆ. ಹಾಗಾಗಿ ವಾರಕ್ಕೊಂದು ಸತಿ ಆದರೂ ಉಪಯೋಗಿಸಿ. ಈಗ ನಾನು ರುಬ್ಬಿಟ್ಟಿರೋಂತಹ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ಈ ಸಾಂಬಾರಿಗೆ ನಾವು ಫಸ್ಟೇ ಸಾಂಬಾರು ನಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಬಿಡ್ಬೇಕು. ಇಲ್ಲಿ ಸಾಂಬಾರು ಅಷ್ಟೇ ದಪ್ಪ ತೆಳು, ನಿಮಗೆ ಸಾಂಬಾರು ತೆಳು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ಈಗ ನೀರು ಹೆಚ್ಚಿಸ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗಿ ಸಾರು ಸಂಪೂರ್ಣವಾಗಿ ನಾವು ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೋಬೇಕು. ಯಾಕೆಂದರೆ ನಾವು ಮೀನು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗಬಾರ್ದು. ಆಗ ಮೀನು ಪೀಸ್ಗಳೆಲ್ಲ ಹೋಗ್ಬಿಡುತ್ತೆ. ಈಗ ಇಲ್ಲಿ ನೋಡ್ಬೋದು ಸಾಂಬಾರು ಮಳ್ಳಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಾನು ಇದುವರೆಗೂ ಉಪ್ಪು ಹಾಕಿಲ್ಲ. ಈಗ ಸ್ವಲ್ಪ ಮಳ್ಳಕ್ಕೆ ಸ್ಟಾರ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಸತಿ ಈ ಟೈಮ್ನಲ್ಲೇ ನೋಡ್ಕೊಂಬಿಡೋಣ. ಉಪ್ಪು ಹುಳಿ ಖಾರ ಏನಾದರೂ ಬೇಕಿದ್ದರೆ ಈ ಟೈಮಲ್ಲಿ ಸ್ವಲ್ಪ ನಾವು ಸೇರಿಸ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಬೇಯಿಸ್ಕೋಬೋದು. ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಈಗ ಸಾಂಬಾರು ಆಲ್ಮೋಸ್ಟ್ ಚೆನ್ನಾಗಿ ಬೆಂದೋಗಿದೆ. ನೀರಿಂದ ಸಪ್ರೇಟ್ ಮೀನು ತೆಗೆದಿಟ್ಕೊಂಡಿದ್ದೆ. ಈಗ ಒಂದೊಂದೇ ಮೀನನ್ನ ಈ ಕುದಿಯೋ ಸಾಂಬಾರು ಜೊತೆಗೆ ಹಾಕ್ಕೊಂಡು ಜಾಸ್ತಿ ಮಧ್ಯೆ ಎಲ್ಲೂ ಸೌಟೆ ಹಾಕಬೇಡಿ. ಇದನ್ನು ಪೀಸ್ ಸಂಪೂರ್ಣವಾಗಿ ಹಾಕಾದ್ಮೇಲೆ ಒಂದು 7ರಿಂದ 8 ನಿಮಿಷಗಳ ಕಾಲ ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಸಾಂಬಾರನ್ನ ಬೇಯಿಸ್ಕೊಂಡಿದ್ದೀನಿ. ಎಲ್ಲೂ ನಾನು ಪದೇ ಪದೇ ಸೌಟ್ ಆಡ್ಸೋಕ್ಕೆ ಹೋಗಿಲ್ಲ. ಬಿಸಿ ಬಿಸಿ ಮೀನು ಹುಳಿ ಸಾಂಬಾರು ಮುದ್ದೆ ಅನ್ನದ ಜೊತೆ ಸವಿಯಲು ಸಿದ್ಧ ಆಗಿದೆ. ಇನ್ನಷ್ಟು ಆರೋಗ್ಯಕರವಾದ ಅಡಿಗೆಗೋಸ್ಕರ ನಮ್ಮ ಚಾನಲ್ನ ವೀಕ್ಷಿಸಿ. ಧನ್ಯವಾದಗಳು.